ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ತುಂಬ ದಿನ ಆಯಿತು ವೀಡಿಯೋ ಹಾಕಿಲ್ಲ. ಇವಾಗ ಒಂದು ಬ್ಲಾಗ್ ಹಾಕ್ತಾಯಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆಯೇ ನನ್ನ ವೀಡಿಯೋ ನೋಡಿ. ಗಿಡಗಳೆಲ್ಲ ಚೆನ್ನಾಗಿದೆ. ಸ್ವಲ್ಪ ದಿವಸ ಮಳೆ ಬಂತಲ್ವಾ, ಸೊ ಎಲ್ಲ ಚೆನ್ನಾಗಿ ಬಂದಿದೆ. ಸ್ವಲ್ಪ ಈರುಳ್ಳಿ ತರಕಾರಿ ಎಲ್ಲ ಆರ್ಡ್ರ್ ಮಾಡಿ ತರಿಸಿದ್ದೆ ಇನ್ಸ್ಟಾಮಾರ್ಟಿಂದ. ಆರೋಗ್ಯ ಕೂಡ ಸರಿ ಇರಲಿಲ್ಲ ವೀಡಿಯೋ ಮಾಡೋಕ್ಕೆ. ಇವಾಗೂ ಕೂಡ ವಾಯ್ಸ್ ಎಲ್ಲ ಸರಿ ಇಲ್ಲೇ ಇಲ್ಲ. ಸೊ ಆದ್ರೂ ಕೂಡ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಇದು ಸುಗ್ಗಿ ಇನ್ಸ್ಟಾಮಾರ್ಟಿಂದ ಎಲ್ಲ ತರಿಸಿರೋದು. ನಮಗೆ ಸ್ವಲ್ಪ ತರಕಾರಿ ತರಲಿಕ್ಕೆಲ್ಲ ತುಂಬ ದೂರ ಆಗುತ್ತೆ. ಯಾವಾಗಲೂ ನಾನು ವೀಡಿಯೋದಲ್ಲಿ ಹೇಳ್ತಾಯಿದ್ದೀನಿ. ಈ ಥರ ತುಂಬ ವಾಯ್ಸು ಬ್ರೇಕ್ ಆಗ್ತಾಯಿದೆ. ಒಂದು ವಾರದಿಂದ ಎಲ್ಲ ಕೆಮ್ಮು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಇವಾಗ ಸ್ವಲ್ಪ ಪರವಾಗಿಲ್ಲ. ಟೊಮೊಟೊ, ಈರುಳ್ಳಿ, ಕ್ಯಾರೆಟು, ಹಾಗೆಯೇ ಏನೆಲ್ಲ ಸ್ವಲ್ಪ ತರಕಾರಿ ಬೇಕಾಗಿತ್ತು ಎಲ್ಲ ತರಿಸಿದ್ದೀನಿ. ಸ್ವೀಟಿ ಅದನ್ನೆಲ್ಲ ಕಿತ್ತಾಡೋಡ್ಬೇಕು ಇವಾಗ. ಆ ಕಡೆ ಹೋಗು ಅಂದರೆ ಹೋಗಲಿಕ್ಕೆ ರೆಡಿ ಇಲ್ಲ. ಅವಳು ಎಲ್ಲಿ ನಾನು ತರಕಾರಿ ಎಲ್ಲ ತೆಗ್ದಿಡ್ತೀನಿ ಅಲ್ಲೇ ಎಲ್ಲ ಬಂದು ಕೂತ್ಕೊಂಡು ಬಿಡ್ಬೇಕು ಅವಳು. ಅವಳಿಗೂ ಬಾಡಿ ಎಲ್ಲ ಫುಲ್ ಇಚ್ಚಿಂಗ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಮೆಡಿಷನ್ ಹಾಕ್ತಾಯಿದ್ದೀವಿ. ಅಂದರೆ ಹೇರ್ ಏನೂ ಆಗಿಲ್ಲ, ಚೆನ್ನಾಗಿದ್ದಾಳೆ. ಬಟ್ ಏನದು ತುರಿಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಅವಳಿಗೆ. ಸೊ ಅದಕ್ಕೆ ಮೆಡಿಷನ್ ತೊಗೊಂಡು ಬಂದಿದ್ದೀವಿ. ವೀಡಿಯೋ ಹಾಕೋಕ್ಕೆ ಕಾರಣ ಇಷ್ಟೇ. ಆರೋಗ್ಯ ಬೇರೆ ಸರಿ ಇರಲ್ಲ. ಹಾಗೆಯೇ ಮತ್ತು ಯಾರೂ ವೀಡಿಯೋ ಮಾಡಿಕೊಡೋರಿಲ್ಲ. ತುಂಬ ಕಿರಿಕಿರಿ ಅನಿಸುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಸುಮ್ಮನೆ ಇದ್ದೆ. ಸೊ ಇವನಿಗೆ ಸ್ಪೆಕ್ಸು ಸರಿ ಹಾಳಾಗಿದೆ. 3 ಇಯರ್ಸ್ ಆಯಿತು ಒಂದು ಸ್ಪೆಕ್ಸು ತೊಗೊಂಡ್ಬಿಟ್ಟು. ಇವಾಗ ಮತ್ತೆ ಅದು ತಲೆನೋವೆಲ್ಲ ಬರ್ತಾಯಿತ್ತು ಅವನಿಗೆ. ಸೊ ಲೆನ್ಸ್ ಕಾರ್ಟಿಗೆ ಹೋಗಲಿಕ್ಕೆ ತುಂಬ ದೂರ ಆಗುತ್ತೆ. ಅಲ್ಲಿ ಹೋಗಿ ಒಂದು 2 ಅವರ್ 3 ಅವರ್ ಕಾಯಬೇಕು. ಸೊ ಅದರಿಂದ ಈ ಥರ ಬುಕ್ ಮಾಡಿದರೆ ಅವರೇ ಮನೆಗೆ ಬರ್ತಾರೆ. 100 ರೂಪೀಸ್ ಫೀಸ್ ತೊಗೊತಾರೆ. ಒಂದು ಹಾಫ್ ಆನ್ ಅವರಲ್ಲಿ ನಮ್ಮ ಕೆಲಸ ಮುಗಿಯುತ್ತೆ. ಅಲ್ಲಿ ಲೆನ್ಸ್ ಕಾರ್ಟ್ ಹಾಸ್ಪಿಟಲಿಗೆ ಹೋಗಿ ವೆಯ್ಟ್ ಮಾಡಬೇಕಾಗತ್ತೆ. ಒನ್ ಡೇ ಎಲ್ಲ ಅದಕ್ಕೆ ಆಗಿಬಿಡುತ್ತೆ. ಸೊ ಲೆನ್ಸ್ ಕಾರ್ಟಲ್ಲೇ ಮನೆಗೆ ಬರ್ತಾರೆ. ಒಂದು 2 ಡೇಸಲ್ಲಿ ಸ್ಪೆಕ್ಸ್ ಕೂಡ ಕೊಟ್ಟು ಹೋಗ್ತಾರೆ. ಸ್ವೀಟಿ ಅಕ್ಷಯ್ ಜೊತೆಲಿ ಆಟ ಆಡ್ತಾ ಇದ್ದಾಳೆ. ಸಾರಿ ಫ್ರೆಂಡ್ಸ್. ಅವಳು ಇನ್ನೂ ಕೂಡ ಡೈಪರ್ ಹಾಕ್ತಾಯಿದ್ದೀವಿ. 15 ಡೇಸ್ ಆಯಿತು, ಆದ್ರೂ ಡೈಪರ್ ಹಾಕಬೇಕಾಗುತ್ತೆ ಒಂದು 2 ಡೇಸ್ ಎಕ್ಸ್ಟ್ರಾ ಆಗಿ. ಸೊ ಇವಳ ಜೊತೆಲಿ ಆಟ ಆಡ್ತಾನೇ ಇದ್ದಾನೆ. ಸಂಜೆ 6 ಗಂಟೆ ಆಯಿತು. ಇವಾಗ ರೇಷನ್ ಅಕ್ಕಿ ತೊಗೊಂಡು ಬಂದಿದ್ವಿ, ರೇಷನ್ ಎಲ್ಲ. ಸೊ ಅದನ್ನೆಲ್ಲ ಹಾಕಬೇಕಲ್ವ. ಅಡುಗೆ ರೆಡಿ ಆಗ್ತಾಯಿದೆ. ಪಲ್ಯ ಮಾಡಿದ್ದೀನಿ. ಏನದು ಚಿಕ್ಕಡಿಕಾಯಿ ಅವರೆಕಾಯಿ ಅಂತ ಹೇಳ್ತಾರಲ್ಲ, ಚಪ್ರದ ಅವರೆ ಅಂತ ಹೇಳ್ತಾರೆ, ಅದು ಮತ್ತು ಆಲೂಗಡ್ಡೆ ಹಾಕಿ ಪಲ್ಯ ಮಾಡಿದ್ದೀನಿ. ಹಾಗೆಯೇ ಬೇಳೆ ಸಾರು ಮಾಡಿದ್ದೀನಿ. ಏನೇ ಆರೋಗ್ಯ ಸರಿ ಇಲ್ಲ ಆದ್ರೂ ನಾನೇ ಅಡುಗೆ ಮಾಡಬೇಕಾಗತ್ತೆ. ಅದರಿಂದ ಬೇಗ ಅಡುಗೆ ಮಾಡಿ ಇಟ್ಕೊಂಡಿದ್ದೆ. ಅಕ್ಷಯ್ ಸ್ವೀಟಿ ಆಟ ಆಡ್ತಾ ಇದ್ದಾರೆ. ಸೆಂಟ್ರಲ್ಲಿ ಯಾವಾಗವಾಗ ಮಳೆ ಬರ್ತಾ ಇರುತ್ತೆ ನೋಡಿ. ನಾನು ಹೀಗಿದ್ದೀನಿ. ಆರೋಗ್ಯ ಕೆಟ್ಟುತ್ತಾ ಇರುತ್ತೆ ಮತ್ತು ಸರಿ ಹೋಗ್ತಾ ಇರುತ್ತೆ. ಏನೋ ಅಲ್ಲಿನ ಫಂಕ್ಷನ್ ನಡೀತಾ ಇದೆ ಇರ್ಬೋದು. ಪಟಾಕಿ ಎಲ್ಲ ಹೊಡಿತಾ ಇದ್ದಾರೆ. ಎಷ್ಟು ಚೆಂದ ಕಾಣ್ತಾ ಇದೆ ಬೆಂಗಳೂರು ನೋಡಿ. ನನ್ನ ವೀಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆಯೇ ನನ್ನ ವೀಡಿಯೋಕ್ಕೊಂದು ಲೈಕ್ ಮಾಡಿ. ದಯವಿಟ್ಟು ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ವೀಡಿಯೋ ನೋಡೋದು ಒಂದು 2 ಡೇಸ್ ಲೇಟ್ ಆಗುತ್ತೆ. ಬಟ್ ಆದ್ರೂ ನಾನು ವೀಡಿಯೋ ನೋಡ್ತೀನಿ. ಎಷ್ಟು ಚೆಂದ ಕಾಣ್ತಾ ಇದೆ. ಅಲ್ಲಲ್ಲಿ ನಾವು ಫ್ಲೈಟಲ್ಲಿ ಹೋಗುವಾಗ ಹೇಗೆ ಕೆಳಗಡೆ ನೋಡಿದಾಗ ಇದೇ ಥರ ಎಲ್ಲ ಕಾಣ್ತಾ ಇರುತ್ತೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ. ಸೊ ಅದೇ ಥರನೇ ಇಲ್ಲೂ ಕಾಣ್ತಾ ಇದೆ. ನೋಡಿದ್ರಾ? ಇನ್ನೂ ನಾವು ಒಂದು ಟೆರಸ್ಸಿಂದ ಇನ್ನೊಂದು ಟೆರಸ್ ಮೇಲೆ ಹೋದ್ರಂತೂ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಎಲ್ಲೋ ಪಟಾಕಿ ತುಂಬಾ ಹೊಡಿತಾ ಇದ್ದಾರೆ. ಸೊ ಸ್ವೀಟಿ ಕೂಡ ಹೊರಗಡೆ
ಹೆದ್ರ್ಕೊಂಡು ಒಳಗಡೆ ಓಡೋಗ್ಬಿಟ್ಟಿದ್ದಾಳೆ ಅವಳು. ನೋಡಿದ್ರ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಯಾರ್ದಾರು ಬರ್ತಡೇ ಎಲ್ಲ ಇರುತ್ತಲ್ವ, ಸೊ ಹೊಡಿತಾ ಇದ್ದಾರೆ. ಹಸ್ಬೆಂಡ್ ಕೂಡ ಇನ್ನೂ ಬಂದಿಲ್ಲ, ಬರೋ ಟೈಮ್ ಆಯಿತು. ಚಿಕ್ಕ ಮಗ ಕೂಡ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ ಇವಾಗ, ಸೊ ಅವನು ಬರೋದು ಅವ್ರ ಅಪ್ಪನ ಜೊತೆಲೇ ಬರ್ತಾನೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೆ. ನಾನು ನನ್ನ ಚಿಕ್ಕ ಮಗ ಹೊರಗಡೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಸಿಟಿಗೆ ಹೋಗಬೇಕಿತ್ತು, ನಾನು ಜಯನಗರ ಹೋಗಬೇಕಿತ್ತು. ಸೊ ಅದರಿಂದ ಇಬ್ಬರು ಹೋಗ್ತಾ ಇದ್ದೀವಿ. ಟ್ಯಾಕ್ಸಿ ಬುಕ್ ಚಿಕ್ಕದು ಟ್ಯಾಕ್ಸಿ, ಅದು ಟ್ಯಾಕ್ಸಿ ಬುಕ್ ಮಾಡಿದ್ವಿ. ಜಯನಗರ ಹೋಗಿ ಸ್ವಲ್ಪ ಕೆಲಸ ಇದೆ, ಕೆಲಸ ಮುಗಿಸ್ಕೊಂಡು ಆಮೇಲೆ ಹೇಳ್ತೀನಿ ನಾನು ಏನಕ್ಕೆ ಹೋಗಿದ್ದೆ ಜಯನಗರ ಅಂತ ಹೇಳಿ. ಸೊ ಸ್ವಲ್ಪ ಕೆಲಸ ಎಲ್ಲ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಬರೋಣ ಅಂತ ಹೋಗಿದ್ವಿ ನಾನು ನನ್ನ ಮಗ. ಇಲ್ಲೆಲ್ಲ ಕೋಲ್ಡ್ ಆಗಿರುತ್ತೆ, ಯಾಕಂದರೆ ಇಲ್ಲೆಲ್ಲ ತುಂಬ ಮರಗಳೆಲ್ಲ ಇದೆ. ಅಷ್ಟೇನು ಬಿಸಿಲಿಲ್ಲ ಇವತ್ತು. ಸಾಯಂಕಾಲ ಹೇಳಲಿಕ್ಕಾಗಲ್ಲ, ಆ ಥರ ಸಿಚುವೇಶನ್ ಕ್ರಿಯೇಟ್ ಆಗ್ಬೋದು ಮಳೆದು. ಸೊ ಇಲ್ಲಿಂದ ನಮ್ಮನೆಯಿಂದ ತುಂಬ ದೂರದಲ್ಲಿ ಏನು ಟ್ರಾಫಿಕ್ ಏನು ಇರಲ್ಲ ಇಲ್ಲಿ. ಯಾವಾಗಲೂ ಆರೋಗ್ಯದ ಬಗ್ಗೆ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಏನು ಮಾಡೋದು, ದೇವ್ರ ಹತ್ರ ಆರೋಗ್ಯದ ಬಗ್ಗೆ ಕೇಳಿಕೊಂಡೇ ಬಂದಿಲ್ಲ ಅನಿಸುತ್ತೆ ನಾನು. ಸೊ ಒಂದು ವಾರ ಚೆನ್ನಾಗಿದ್ದರೆ ಇನ್ನೊಂದು ವಾರ ಆರೋಗ್ಯನೇ ಚೆನ್ನಾಗಿರಲ್ಲ. ಮಧ್ಯಾಹ್ನ 3 ಗಂಟೆ ಆದ್ದರಿಂದ ಎಲ್ಲೂ ಟ್ರಾಫಿಕ್ ಇಲ್ಲ, ಆರಾಮಾಗಿದೆ. ಬೆಂಗಳೂರು ಸಿಟಿಯಲ್ಲಿ ಟ್ರಾಫಿಕ್ಕಿಂದೆ ಒಂದು ತುಂಬ ದೊಡ್ಡ ತಲೆನೋವು. ಬಟ್ ನಾನು ಎಲ್ಲಿಗೂ ಹೋಗೋದೇ ಇಲ್ಲ ಅಂಥದ್ರಲ್ಲಿ ಇವತ್ತು ಹೋಗಬೇಕಾದ್ರೆ ಸದ್ಯ ಟ್ರಾಫಿಕ್ ಎಲ್ಲ ಇರಲಿಲ್ಲ, ಚೆನ್ನಾಗಿತ್ತು, ಬಿಸಿಲು ಕೂಡ ಇರಲಿಲ್ಲ. ನನಗೆ ಹೊರಗಡೆ ಹೋಗಿ ಯಾವತ್ತೂ ವೀಡಿಯೋ ಮಾಡೇ ಇಲ್ಲ ನಾನು. ಸೊ ಅಭ್ಯಾಸ ಮಾಡ್ಕೊಳ್ಬೇಕು. ಹೊರಗಡೆ ಹೋದರೆ ತಾನೇ ಎಲ್ಲೂ ಹೊರಗಡೆನೇ ಹೋಗಲ್ಲ ನಾನು. ವೀಡಿಯೋ ಮಾಡೋಕ್ಕೆ ಏನೋ ಒಂಥರ ಮುಜುಗರ ಆಗುತ್ತೆ ನನಗೆ. ಸ್ವಲ್ಪ ಲಿಫ್ಟಿಗೆ ಹಾಕ್ಕೊಬಿಟ್ಟಿದ್ದೀನಿ ಲೈಟಾಗಿ. ಹೇಗೆ ಕಾಣ್ತಾ ಇದ್ದೀನಿ ಅಂತ ಹೇಳಿ ನೋಡಿ, ನಾನು ಏನಕ್ಕೆ ಹೋಗಿದ್ದೆ. ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ನಾನು ಏನು ಪರ್ಚೇಸ್ ಮಾಡ್ಕೊಂಡು ಬಂದೆ ಅಂತ ಹೇಳಿ, ಏನು ಅಂತ ಹೇಳಲೆ, ಯಾಕೆ ಅಂತ ಹೇಳಿ. ಸೊ ಇದನ್ನು ತಗೊಂಡು ಬರೋಕ್ಕೆ ಹೋಗಿದ್ದೆ, ಗೋಲ್ಡನ್ನ. ಮುಖದಲ್ಲಿ ಸ್ವಲ್ಪ ಪಿಗ್ಮೆಂಟೇಷನ್ ಜಾಸ್ತಿ ಆಗಿಬಿಟ್ಟಿದೆ. ವೀಡಿಯೋದಲ್ಲಿ ಯೂಟ್ಯೂಬಲ್ಲೆಲ್ಲ ತೋರಿಸ್ತಾರೆ ಏನೇನೋ ಮೆಡಿಷನ್ನ, ಬಟ್ ಎಲ್ಲ ಮಾಡೋಕ್ಕಾಗೋದಿಲ್ಲ. ಯಾವುದೋ ಒಂದು ಇಂಪಾರ್ಟೆಂಟ್ ಅನಿಸಿರೋದನ್ನ ತೊಗೊಂಡು ಬಂದು ಮಾಡ್ತೀನಿ, ಆದ್ರೂ ಕಮ್ಮಿ ಆಗ್ತಾನೇ ಇಲ್ಲ. ಸೊ ಏನೆಲ್ಲ ಪ್ರಾಬ್ಲಮ್ಗಳಿರುತ್ತಲ್ವ, ಮೆಡಿಷನ್ ತೊಗೊತೀನಿ. ಸೊ ಅದರಿಂದ ಇರ್ಬೋದು, ಸ್ವಲ್ಪ ಕಮ್ಮಿ ಆಗಿದೆ ಇವಾಗ. ಬಂದ ತಕ್ಷಣವೇ ಎಲ್ಲ ಬಿಚ್ಚಾಕ್ಬಿಟ್ಟು ಗಿವಿದು ಎಲ್ಲ ತೆಗೆದುಬಿಡ್ಬೇಕಾಗುತ್ತೆ. ನನಗೆ ಅದೊಂಥರ ಕಿರಿಕಿರಿ ಅನಿಸ್ಬಿಡುತ್ತೆ. ಸೊ ಸ್ವೀಟಿಗೆ ಇವನು ಆಟ ಆಡ್ತಾನೇ ಇದ್ದರು. ಸ್ವೀಟಿಗೆ ಬಿಟ್ಟಿದ್ವಿ. ನನಗೆ ಬರೋ ತನಕ ಅಷ್ಟೊಂದು ನಾನು ಎಲ್ಲೂ ಬಿಟ್ಟೋಗಲ್ಲ ಸ್ವೀಟಿನ. ಅವಳು ಹೋಗ್ಬೇಕಾದ್ರೆ ತುಂಬ ಹಠ ಮಾಡ್ತಾಯಿದ್ಲು. ಬಂದಮೇಲೆ ಸ್ವಲ್ಪ ಸಮಾಧಾನ ಮಾಡೋಕ್ಕೆ ಎಷ್ಟೊತ್ತಾಯಿತು. ಆಮೇಲೆ ಇವನ ಜೊತೆಲಿ ಆಟ ಆಡ್ಕೊಂಡಿದ್ಲು ಅವಳು.